ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಬಾಲಕಿಯರ ಮೇಲೆ ನಡೆದಂತಹ ಲೈಂಗಿಕ ಶೋಷಣೆಗೆ ಸಂಬಂಧಪಟ್ಟ ಹಾಗೆ 2 ಪ್ರಕರಣಗಳಿದ್ದಾವೆ. ಅದರಲ್ಲಿ ಮೊದಲ ವಿಚಾರಣೆ ಮುಗಿದು ಬಹಳ ನಿರಾಶಾದಾಯಕವಾದಂತಹ ತೀರ್ಪನ್ನು ಮಾನ್ಯ ನ್ಯಾಯಾಲಯ ಕೊಟ್ಟಿದೆ. ಇದು ನಿರಾಶಾದಾಯಕವಾದಂಥದ್ದು ಅಂತಂದರೆ ಎಲ್ಲ ಗೌರವಯುತವಾಗಿಯೇ ನಮ್ಗೆ ಹೇಳ್ತಾ ಇದ್ದೇನೆ. ಆದರೆ ಮೊದಲಿನಿಂದನೂ ಕೂಡ ನಾವು ಗಮನಿಸಿದ ಹಾಗೆ ಯಾರ್ಯಾರು ಈ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕಾಗಿತ್ತೋ ಮತ್ತು ದಕ್ಷವಾಗಿ ಮಾಡಬೇಕಾಗಿತ್ತೋ ಆ ಮಟ್ಟಿಗೆ ಮಾಡದೇ ಇರೋದ್ರಿಂದ ನಾನು ಅಂದ್ಕೊಂಡಿರೋದು ಕನಿಷ್ಠ ಒಂದು 10 ವರ್ಷ ಆದರೂ ಶಿಕ್ಷೆ ಆಗುತ್ತೆ ಅನ್ನೋಂಥದ್ದು. ಅಂದರೆ ಇರುವಂಥ ಎಲ್ಲ ಸೆಕ್ಷನ್ಸು ಹಾಕಿದ್ರು, ಪೋಕ್ಸೋದಲ್ಲಿರುವಂಥದ್ದು ಮತ್ತು ಮಕ್ಕಳು ಪೋಕ್ಸೋ ಆ್ಯಕ್ಟ್ ಪ್ರಕಾರ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಆ ರೀತಿಯಾಗಿ ಅವರು 164 ಸ್ಟೇಟ್ಮೆಂಟನ್ನು ಪ್ರಾಮಾಣಿಕವಾಗಿ ಕೊಟ್ಟಿದ್ದಾರೆ. ಪೊಲೀಸ್ನವ್ರ ಮುಂದೆನೂ ಪ್ರಾಮಾಣಿಕವಾಗಿ ಕೊಟ್ಟಿದ್ದಾರೆ, ಮತ್ತು ಕೋರ್ಟ್ನ ಕಟ್ಕಟೆಯಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ. ಇದಿಷ್ಟಿದ್ರೆ ಸಾಕಾಗುತ್ತೆ. ಇನ್ನು ಉಳಿದೆಲ್ಲ ಎಕ್ಸಸೈಸ್ಗಳಿದೆ ಅಲ್ಲ, ನಾವು ಯಾರು ಏನೇ ಹೇಳಿದ್ರೂ ಕೂಡ ಯಾವುದು ಕೋರೊಬರೇಟಿವ್ ಎವಿಡೆನ್ಸಸ್ಸು, ವಾದ ವಿವಾದ ತಬ್ಬಿಬ್ಬು ಮಾಡೋದು ಮತ್ತೊಂದು ಇವೆಲ್ಲ ಅನಗತ್ಯ ಅನ್ನುವಂಥದ್ದನ್ನು ನಾನು ಮತ್ತೆ ಉಚ್ಚರಿಸ್ತಾ ಇದ್ದೀನಿ. ಇವು ಯಾವುದಕ್ಕೂ ಅವಕಾಶಗಳಿರಲಿಲ್ಲ. ಮತ್ತು ಭಾಳಷ್ಟು ಜನ ಮಕ್ಕಳ ಪರವಾಗಿ ಸಾಕ್ಷಿ ನುಡಿದಂಥವರಿದ್ದಾರೆ, ಮಕ್ಕಳ ತಂದೆ ತಾಯಿ ಸಾಕ್ಷಿ ನುಡಿದಿರ್ತಾರೆ. ಇಂಥದ್ದೆಲ್ಲ ಆಗಿರುವಾಗ ಕನಿಷ್ಠ ಶಿಕ್ಷೆಯೂ ಆಗಲಿಲ್ಲ ಅಂತಂದರೆ ವಾಟ್ ಡಸ್ ಇಟ್ ಮೀನ್? ಅಂದರೆ ಈಗ ಮಕ್ಕಳು ಸುಳ್ಳು ಹೇಳಿದ್ದಾರೆ, ಮಕ್ಕಳನ್ನು ಟ್ರೈನ್ ಅಪ್ ಮಾಡಿಬಿಟ್ಟಿದ್ದಾರೆ. ಇದು ಒಳ್ಳೆಯ ಸಂದೇಶವನ್ನು ಕೊಡಲಾರದಂತಹ ಒಂದು ತೀರ್ಪಾಗಿ ನಾನು ಕಾಣ್ತಾ ಇದ್ದೀನಿ. ಮರಿಗಳನ್ನು ನುಂಗ್ಲಿಕ್ಕೆ ಬಂದಂಥ ಹಾವನ್ನು ಒಂದು ಸಣ್ಣ ಹಕ್ಕಿಯೂ ಕೂಡ ಬಿಡಲ್ಲ. ನನ್ನ ಮರಿಗಳನ್ನು ನುಂಗುವಂಥ ಹಾವು ಬರ್ತಾ ಇದೆ ಅಂತಂದರೆ ಹಕ್ಕಿ ಕೂಡ ಪ್ರತಿಭಟಿಸುತ್ತೆ, ತನ್ನೆಲ್ಲ ಶಕ್ತಿ ಮೀರಿ ಕೆಲಸಗಳನ್ನು ಮಾಡುತ್ತೆ, ಓಡಿಸ್ಲಿಕ್ಕೋ ಕುಕ್ಕಿ ಸಾಯಿಸ್ಲಿಕ್ಕೋ ಮಾಡುತ್ತೆ. ಆದರೆ ನಮ್ಮ ಸಮಾಜ ತನ್ನ ಮಕ್ಕಳನ್ನು ನುಂಗಿ ನೀರು ಕುಡಿಯುವಂಥ ಹೆಬ್ಬಾವಿಗೆ ಹಾಲು ತುಪ್ಪ ಮೊಟ್ಟೆ ಹಾಕಿ ಸಾಕೋದಿದೆಯಲ್ಲ, ದಟ್ ಇಸ್ ದುರಂತ, ವಿಷಾದನೀಯವಾದಂಥದ್ದು. ಹಾಗಾಗಿ ಎಲ್ಲಿಯವರೆಗೆ ಈ ಆ್ಯಟಿಟ್ಯೂಡನ್ನು ನಾವು ಇಟ್ಕೊಳ್ತೀವಿ ನಮ್ಮವರು ಅಂತ ಹೇಳುವ ಕಾರಣಕ್ಕೆ, ಅಥವಾ ಹಣಕಾಸಿದೆ ಅಂತ ಹೇಳುವ ಕಾರಣಕ್ಕೆ, ಅಥವಾ ಜಾತಿ ಧರ್ಮದ ಕಾರಣಕ್ಕೆ ಮಕ್ಕಳಿಗೂ ಉಳಿಗಾಲ ಇಲ್ಲ, ಸಮಾಜಕ್ಕೂ ಉಳಿಗಾಲ ಇರೋದಿಲ್ಲ. ಇದು ನಾನು ಭಾಳ ಯೋಚನೆ ಮಾಡಿ ಹೇಳ್ತಾ ಇರುವಂಥದ್ದು, ಯಾವುದೇ ನೋವಿಂದ ಹೇಳುವಂಥದ್ದಲ್ಲ. ಇಲ್ಲಿ ನನಗೆ ನೋವಾಗುವಂಥದ್ದಕ್ಕೆ ಅದು ಕಾರಣವೂ ಇಲ್ಲ, ನಿರಾಸೆ ಆಗುತ್ತೆ. ಯಾಕೆಂದರೆ ನಾವು ಭಾಳ ಸ್ಪೋರ್ಟಿವ್ ಆಗಿ ಯಾವುದೇ ಮಗು ಬರಲಿ ಆ ಮಗುವಿಗೆ ನ್ಯಾಯ ಒದಗಿಸಬೇಕು ಅಂತ ನಿಂತ್ಕೊಳ್ಳುವಂಥದ್ದು, ಆ ಮಗುವನ್ನು ಆಲಿಸುವಂಥದ್ದು, ಆ ಮಗುವಿನ ನೋವನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ಮತ್ತು ಅದಕ್ಕೊಂದು ಅನುಭವವನ್ನು ಇಟ್ಕೊಳ್ಳುವಂಥದ್ದನ್ನು ನಾವು ಮಾಡಬೇಕಾಗ್ತದೆ. ಈ ಕೆಲಸವನ್ನು ಒಬ್ಬ ಸ್ವಯಂ ಸೇವಾ ಸಂಸ್ಥೆಯವನು ಮಾಡಬೇಕು, ಒಂದು ಕೌನ್ಸಿಲರ್ ಆಗಿ ಮಾಡಬೇಕು, ಕಾನೂನು ತಿಳುವಳಿಕೆ ಇರುವಂಥವ್ನು ಮಾಡಬೇಕು, ಪೊಲೀಸ್ನವ್ರು ಮಾಡಬೇಕು, ವಕೀಲರು ಮಾಡಬೇಕು, CWC ಮಾಡಬೇಕು, ವೈದ್ಯರು ಮಾಡಬೇಕು. ಇವರೆಲ್ಲ ನೆಟ್ಟಿಗೆ ಕೆಲಸ ಮಾಡದೇ ಇರೋದ್ರಿಂದ ತೀರ್ಪು ಹಿಂಗೆ ಬಂದಿದೆ ಅಂತಲೇ ನನ್ನ ಆರೋಪ. ಇದಕ್ಕೆ ಉತ್ತರಿಸ್ಲಿಕ್ಕೂ ಬರುತ್ತೆ. ಇದಕ್ಕೆ ಉತ್ತರಿಸಲಿಕ್ಕೆ 101 ದಾಖಲೆಗಳನ್ನು ಅವರೇ ಬಿಟ್ಟಿದ್ದಾರೆ 2 ವರ್ಷದಲ್ಲಿ. ಇಲ್ಲ ಅಂತಂದರೆ ಒಂದು ಪೋಕ್ಸೋ ಪ್ರಕರಣದಲ್ಲಿ ಕನಿಷ್ಠ ಶಿಕ್ಷೆಯಾದರೂ ಕೊಟ್ಟಿದ್ದಿದ್ರೆ ಒಂದು ಸಂದೇಶ ರವಾನೆ ಆಗೋದು. ಇವತ್ತು ಮಕ್ಕಳು ತಪ್ಪಿತಸ್ಥರ ಸ್ಥಾನದಲ್ಲಿ ನಿಲ್ಲಿಸಬಹುದಾದಂಥ ತೀರ್ಪಿದು. ಮಕ್ಕಳು ತಪ್ಪು ಮಾಡಿಬಿಟ್ಟಿದ್ದಾರೆ, ಮಕ್ಕಳು ಉನ್ನಾರ ಮಾಡಿಬಿಟ್ಟಿದ್ದಾರೆ, ಇದು ಒಳ್ಳೆಯ ಲಕ್ಷಣ ಅಲ್ಲ. ಇದನ್ನು ಪ್ರಶ್ನಿಸುವಂಥ ಕೆಲಸವನ್ನು ಮಕ್ಕಳು ಮಾಡ್ತಾರೆ, ಅಥವಾ ಅವರಿಗೆ ಸಂಬಂಧಪಟ್ಟಂಥ ಯಾರೋ ತಂದೆ ತಾಯಿ ಮಾಡ್ಬೋದು, ಅಥವಾ ನಾವು ಪೋಷಕ ಸ್ಥಾನದಲ್ಲಿರುವಂಥ ಸಂಸ್ಥೆಯೂ ಕೂಡ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಈ ಒಂದು ಪ್ರಕರಣದಿಂದ ಭಾಳಷ್ಟು ಜನ ಕುಗ್ಗೋಗಿರ್ತಾರೆ ಅಂತಂದರೆ ಯಾರ್ಯಾರು ಇದುವರೆಗೆ ನೊಂದಿರ್ತಾರೋ ಪೋಕ್ಸೋ ಪ್ರಕರಣದಲ್ಲಿ ಅವರೆಲ್ಲರೂ ಕೂಡ ಆಸೆಯನ್ನೇ ಕಳ್ಕೊಳ್ತಾರೆ. ಲೋವರ್ ಕೋರ್ಟ್ನಲ್ಲಿ ನಮ್ಗೆ ಯಾವುದೇ ರೀತಿಯಾದಂತಹ ನ್ಯಾಯ ಸಿಗಲ್ಲ ಸ್ವಾಮಿಯನ್ನು ಶುರು ಮಾಡಿಬಿಡ್ತಾರೆ. ಯಾರಿಗೆ ಇದೊಂದು ಯಾವ ರೀತಿಯಾದಂತಹ ಜಯ ಆಗಿದೆ ಅಂತಂದರೆ
ಯಾರು ಅತಿ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಬೋದು, ಹಣಕಾಸನ್ನು ಚೆಲ್ಲಾಡ್ಬೋದು, ಅವ್ರಿಗೆ ಸಂದಂತಹ ಜಯ ಅಂತಲೇ ಇದನ್ನು ಜನ ಮಾತಾಡ್ಕೊಳ್ತಾರೆ. ನ್ಯಾಯಕ್ಕೆ ಹಿಡಿದಂತಹ ಕೈಗನ್ನಡಿ ಅಲ್ಲ. ಇದನ್ನು ನಾವು ಪ್ರಶ್ನಿಸಲೇಬೇಕಾಗತ್ತೆ. ನಿಜವಾಗಿಯೂ ಮಕ್ಕಳ ಪರವಾಗಿ ಇರೋದಾದರೆ, ಮಕ್ಕಳ ಪರವಾಗಿ ಇರುವಂತಹ ಸರ್ಕಾರ ಇದನ್ನು ಮೇಲ್ಮನವಿ ಹಾಕಬೇಕಾಗ್ತದೆ. ನಾನು ಆಗ್ರಹಿಸಬೇಕಾಗಿಲ್ಲ, ಸರ್ಕಾರವೇ ಇದನ್ನು ಹೈಕೋರ್ಟ್ನಲ್ಲಿ ಹಾಕಬೇಕು. ಹಾಕಲಿಲ್ಲ ಅಂತಂದರೆ ಸರ್ಕಾರನೂ ಇದರೊಳಗೆ ಇನ್ವಾಲ್ವ್ ಆಗಿದೆ ಅಂತಲೇ ನಾವು ಅಂದ್ಕೊಳ್ಬೇಕಾಗತ್ತೆ, ಬೇರೆ ವಿಧಿ ಇಲ್ಲ. ನಾನು ಯಾಕೆ ಆಗ್ರಹಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ? ಒಂದು ಸೆನ್ಸಿಟಿವ್ ಆಗಿರುವಂಥ ಸರ್ಕಾರಕ್ಕೆ ಇದು ಆಗಲೇ ಮುಟ್ಟಿರುತ್ತೆ. ಮುಂದೆ ಯಾರ್ಯಾರ ಸಂಬಂಧಪಟ್ಟಂಥವ್ರು ಇರ್ತಾರೋ ಅವರು ಮುಂದೆ ಅಡಿ ಇಡಲೇಬೇಕಾಗತ್ತೆ, ಮೇಲ್ಮನವಿ ಹಾಕಬೇಕಾಗತ್ತೆ. ಅಲ್ಲಿ ಜಗದೀಶ್ ಅವರು ಮಾತಾಡೋದಕ್ಕಿಂತ ಹೆಚ್ಚಾಗಿ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ, ಅವರು ಅಲ್ಲಿ ಸರ್ಕಾರದ ಪರವಾಗಿ ವಾದವನ್ನು ಇಡುವಂಥದ್ದಾಗುತ್ತೆ. ಮತ್ತು ಮಕ್ಕಳು ಅವರ ಸಾಕ್ಷಿಗಳನ್ನು ನೋಡಲಿಕ್ಕೆ ಅವಕಾಶಗಳು ಇರುತ್ತೆ. ಯಾವುದು ಲೆಕುನಾಸ್ ಇರುತ್ತೆ ಅದನ್ನೇ ಇಟ್ಕೊಂಡು ರಿಪೇರಿ ಮಾಡೋ ಕೆಲಸ ಅಲ್ಲ. ಈಗ ಸಂಪೂರ್ಣವಾಗಿ ಮಕ್ಕಳನ್ನು ಹಿಯರಿಂಗ್ ಮಾಡುವಂಥ ಕೆಲಸ ಹೈಕೋರ್ಟ್ನಲ್ಲಿ ನಡೆದಿದ್ದೇ ಆದರೆ ಇದು 100ಕ್ಕೆ 100 ಶಿಕ್ಷೆ ಆಗಬೇಕಾದಂತಹ ಒಂದು ಪ್ರಕರಣ. ಮತ್ತು ಹೈಕೋರ್ಟ್ನಲ್ಲಿ ಬರಲಿ ಅಂತ ನಾನು ಕಾಯ್ತಾ ಇದ್ದೇನೆ. ಬರುವಾಗೆ ನಾವು ಮಾಡಬೇಕು. ಎಲ್ಲರೂ ಕೂಡ ಇದರಲ್ಲಿ ಮನುಷ್ಯತ್ವ ಇರುವವರು ಎಲ್ಲರೂ ಕೂಡ ಇದನ್ನೇ ಆಶಿಸಬೇಕು. ಇದನ್ನು ಹೈಕೋರ್ಟ್ಗೆ ತಗೊಂಡು ಹೋಗ್ತೀರಿ, ಓಕೆ. ಈಗ ಪ್ರಾಸಿಕ್ಯೂಷನ್ ಏನು ತನಿಖೆಯನ್ನು ಮಾಡಿ ಜಿಲ್ಲಾ ನ್ಯಾಯಾಲಯಕ್ಕೆ ಏನು ಕೊಟ್ಟಿದೆಯೋ ಅದೇ ಸಾಕ್ಷ್ಯಗಳನ್ನ ಇಟ್ಕೊಂಡು ಹೈಕೋರ್ಟ್ ಕೊಡಬೇಕಲ್ವಾ? ಅಲ್ಲಿ ಅದನ್ನು ಯಾವ ರೀತಿ ಆ ಲಕುನಗಳು ಏನಿದೆ ಅನ್ನೋದನ್ನು ಯಾವ ರೀತಿ ಸಾಬೀತು ಮಾಡೋಕ್ಕಾಗಲಿಲ್ಲ. ಇದುವರೆಗೆ ಯಾವ ಸಾಕ್ಷಿಗಳನ್ನು ಇವರು ಸಂಗ್ರಹಿಸಲಿಲ್ವೋ, ಇನ್ನಷ್ಟು ಸಾಕ್ಷಿಗಳೇನಾದ್ರು ಇದ್ದರೆ ಅವುಗಳನ್ನು ಸಂಗ್ರಹಿಸಲಿಕ್ಕೂ ಕೂಡ ಹೈಕೋರ್ಟ್ನಲ್ಲಿ ಅವಕಾಶ ಇರುತ್ತೆ. ಅಥವಾ ಅದನ್ನು ಸಬ್ಮಿಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅಥವಾ ಮಕ್ಕಳ ಧ್ವನಿಯನ್ನು ಆಲಿಸುವಂತಹ ಸರಿಯಾದ ಕೆಲಸಗಳು ಆಗ್ಬೋದು. ಅಥವಾ ಈಗ ಯಾರ್ಯಾರು ತಪ್ಪು ಮಾಡಿದ್ದಾರೆ, CWC ಯಾಕೆ ಇವರನ್ನು ಸರಿಯಾಗಿ ನಡೆಸ್ಕೊಂಡಿಲ್ಲ, ವಿ ವಿಲ್ ಕ್ವೆಶ್ಚನ್ ಇಟ್. ಅದನ್ನು ಎಲ್ಲಿ ಯಾರು ಪ್ರಶ್ನೆ ಮಾಡ್ತಾರೆ ಹೈಕೋರ್ಟ್ನಲ್ಲಿ? ಒಂದು ಮಕ್ಕಳ ಪರವಾಗಿರುವ ತಂದೆ ತಾಯಿ ಮಾಡ್ತಾರೆ, ಇಲ್ಲ ಮಕ್ಕಳೇ ಮಾಡ್ಬೋದು ನೇರವಾಗಿ. ಈಗ ಹೆಣ್ಮಗಳು ಈಗ 18 ವರ್ಷಕ್ಕೆ ಬಂದಿರ್ತವೆ, ಅವ್ರು ನೇರವಾಗಿ ಅವರೇ ಹಾಕ್ಬೋದು. ನನಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳುವಂಥದ್ದನ್ನು ಕೇಳ್ಬೋದು. ಅವರು ಸರ್ಕಾರ ಕೇಳಿಸ್ಬೋದು. ತನಿಖೆ ಸರಿಯಾಗಿ ನಡೆದಿಲ್ಲ ಅಂತ ಆ ಹೆಣ್ಮಕ್ಳುಗಳು ಇದು ಮಾಡ್ತಾರೆ. ಹೌದು, ಅವರೇ ಅಲ್ಲಿ ತನಿಖೆ ಸಂದರ್ಭದಲ್ಲಿ ಅನುಭವಿಸಿದ ಭಾವನೆಗಳಿದ್ದಾವಲ್ಲ, ಅದನ್ನು ಹೇಳ್ಕೊಳಕ್ಕೆ ಒಂದು ವೇದಿಕೆ ಬೇಕಲ್ಲ. ಈಗ ಬಾಯಿಗೆ ಬಟ್ಟೆ ಕಟ್ಕೊಳ್ಳಿ, ಕಣ್ಣಿಗೆ ಪಟ್ಟಿ ಕಟ್ಕೊಳ್ಳಿ ಅಂತ ಎದ್ಕೊಂಡು ಅವ್ರನ್ನ ಭಯ ಬೀಳಿಸಿ ಒಳಗಡೆ ಇರಿಸಿದ್ದೇ ಬಂತಲ್ಲ. ಪೋಕ್ಸೋ ಯಾರು ಸಂತ್ರಸ್ತರು ಕಾಣಿಸ್ಕೊಳ್ಳಂಗಿಲ್ಲ, ಎಲ್ಲೋ ಮಾತಾಡೋಂಗಿಲ್ಲ. ಇದರ ವರದಾನ ಯಾರಿಗೆ ಹೇಳಿ? ಇದು ಆರೋಪಿಗಳಿಗೆ ವರದಾನ ಅಲ್ವಾ? ಆದರೆ ಇವಾಗ ನಾನೇ ಕೇಳ್ತೀನಿ ಅಂತ ಒಂದು ಹೆಣ್ಣುಮಗಳು ಹೇಳಿದ್ರೆ ಅದಕ್ಕೂ ಕೂಡ ಅವಕಾಶ ಕಾನೂನಲ್ಲಿ ಇರುತ್ತೆ. ನನಗಂತೂ ನ್ಯಾಯ ವ್ಯವಸ್ಥೆ ಮೇಲೆ ಬಹಳ ನಂಬಿಕೆ ಇದೆ. ಹೈಕೋರ್ಟ್ನಲ್ಲಿ ಸಿಗ್ಬೋದು, ಹೈಕೋರ್ಟ್ನಲ್ಲಿ ಸಿಗಲಿಲ್ಲ ಅಂತಂದರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಖಂಡಿತ ಪೋಕ್ಸೋ ಸಂತ್ರಸ್ತರಿಗೆ ಒಂದು ನ್ಯಾಯ, ಒಂದು ಸಾಂತ್ವನ ಸಿಗುತ್ತೆ ಅಂತ ಹೇಳೋ ಭರವಸೆ ನನಗಿದೆ. ಇದು ಹಿಂಗಾಗಬಾರ್ದಿತ್ತು. ಈ ಒಂದು ನ್ಯಾಯ ಇದೆಯಲ್ಲ, ಇದು ಭಾಳ ಅನ್ಯಾಯ. ಇದು ಮಕ್ಕಳಿಗೆ ಈಗಾಗಲೇ 2 ವರ್ಷದಲ್ಲಿ ಯಾವ ರೀತಿಯ ಮಾನಸಿಕ ವೇದನೆಯಿಂದ ಬೆಂದು ಹೋಗಿದ್ದಾರೆ ಅಂತ ನಮಗಷ್ಟೇ ಗೊತ್ತು. ಅವರನ್ನು ದಿನನಿತ್ಯ ಅವರನ್ನು ಸಂತೈಸುವಂಥದ್ದು, ಅವರಿಗೆ ಕೌನ್ಸಿಲಿಂಗ್ ಮಾಡುವಂಥದ್ದು, ಅವ್ರಿಗೆ ಚಟುವಟಿಕೆಗಳಿಗೆ ಹಾಕುವಂಥದ್ದು, ಅವ್ರನ್ನ ವಿದ್ಯಾಭ್ಯಾಸಕ್ಕೆ ಕಲಿಸುವಂಥದ್ದು, ಅವರು ಓದುವ ಎಲ್ಲ ಆಸಕ್ತಿಯನ್ನು ಕಳ್ಕೊಂಡಿದ್ದಾಗ ಮತ್ತೆ ಅವರನ್ನು ರಿಪೇರಿ ಮಾಡೋದಿದೆಯಲ್ಲ, ದ ರೀಕನ್ಸ್ಟ್ರಕ್ಷನ್ ಆಫ್ ಶ್ಯಾಟ್ರೆಡ್ ಮೈಂಡ್ ಆ್ಯಂಡ್ ಬಾಡಿ ಹೈಲಿ ಡಿಫಿಕಲ್ಟ್. ತುಂಬ ಸಮಸ್ಯೆ ನಾವು ಅನುಭವಿಸ್ತೀವ. ಮಕ್ಕಳ ಜೊತೆ ಹೇಗೆ ನೋಡ್ಕೊಳ್ಳೋದು, ಹೇಗೆ ಅವ್ರನ್ನ ಅಂಥದ್ರಲ್ಲಿ ಅವರು ಈ ರೀತಿಯಾದಂತಹ ಅಡ್ವರ್ಸ್ ಆದಂತಹ ತೀರ್ಪು ಬಂದಾಗ ಹೇಗೆ ನಾವು ಏನೋ ಅದನ್ನು ಸ್ಪೋರ್ಟಿವ್ ಆಗಿ ತಗೊಳ್ತೇವೆ ಅನ್ನೋ ಒಂದು ಯೋಚನೆ ಮಾಡಬೇಡಿ ತಾಯಿ ಅಂತ ಹೇಳ್ತೇವೆ. ಬಟ್ ನಿಜವಾದ ಸಂತ್ರಸ್ತರನ್ನು ಹೇಗೆ ಕನ್ಸೋಲ್ ಮಾಡೋದು? ಫೇಕ್ ಪರ್ಸನ್ಸು ಏನೋ ಮಾಡ್ಕೊಂಡು ಹೋಗ್ತಾರೆ, ಆದರೆ ಇವು ಮಕ್ಕಳು ಮುಗ್ಧವಾಗಿದ್ದಾರೆ, ನೊಂದಿದ್ದಾರೆ, ತಮ್ಮನ್ನು ತಾವೇ
ತೊಂದರೆಗೆ ಸಿಕ್ಕಿಸ್ಕೊಳ್ಳುವಂಥದ್ದು, ನೋವು ಮಾಡ್ಕೊಳ್ಳುವಂಥ ಕೆಲಸವನ್ನು ಒಂದು ಹೆಣ್ಮಗು ಮಾಡುತ್ತೆ. ಇದಕ್ಕೆ ಯಾರು ಉತ್ತರಿಸುವಂಥವ್ರು? ನ್ಯಾಯಾಲಯಕ್ಕೆ ಈ ಎಲ್ಲ ಸಂವೇದನಾಪೂರ್ವಕವಾದಂಥ ಅಂಶಗಳನ್ನು ತಿಳಿಸಿ ಹೇಳುವಂಥ ಪ್ರಾಸಿಕ್ಯೂಷನ್ ಫೇಲ್ ಆದರೆ ಈ ರೀತಿಯಾದಂಥ ರಿಸಲ್ಟೇ ಬರುವಂಥದ್ದು. ಇಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನುವಂಥದ್ದನ್ನಷ್ಟೇ ನಾನು ಹೇಳ್ತೇನೆ. ಯಾಕೆ ಅಂತಂದರೆ ಆರೋಪಿಗಳಿಗೂ ಗೊತ್ತಿರುತ್ತೆ ಏನು ಸತ್ಯ, ನೊಂದಂಥ ಸಂತ್ರಸ್ತರಿಗೂ ಗೊತ್ತಿದೆ ಏನು ಸತ್ಯ. ಆದರೆ ಈ ಕಠೋರ ಸತ್ಯವನ್ನು ಅಸತ್ಯವಾಗಿ ಸಬ್ಮಿಟ್ ಆಗುತ್ತೆ ಅಂತಂದರೆ, ಅದಕ್ಕೆ ಬೆಳಕು ಚೆಲ್ಲುವ ಕೆಲಸವನ್ನು ಮಾಡಲ್ಲ ಅಂತಾದರೆ, ಅಥವಾ ಬೆಳಕು ಚೆಲ್ಲುವ ಸಂದರ್ಭದಲ್ಲಿ ಕತ್ತರು ಆವರಿಸ್ಕೊಳ್ಳೋದು ನಮಗೆ ಮಾಡ್ತಾರೆ ಯಾವುದೋ ಒಂದು ಪ್ರಭಾವದಿಂದ ಅಂತಂದರೆ, ಅದು ನಿಜಾರ್ಥದಲ್ಲಿ ನ್ಯಾಯದೇವತೆಗೆ ಮಫ್ಲರ್ ಕಟ್ಟಿದಂಗೇನೆ, ಪಟ್ಟಿಯಲ್ಲ. ಅಂದರೆ ಏನೂ ಮಾಡಬೇಡ ನೀನು. ಮಕ್ಕಳ ಒಂದು ನೋವನ್ನು ನಾನು ಆಲಿಸಿದಾಗ ಭಾಳ ಸಂಕಟ ಆಗುತ್ತೆ. ಹೇಗೆ ಈ ಮರುಭೂಮಿಯಲ್ಲಿ ನೀರನ್ನು ಹುಡುಕಲೇಬೇಕು. ಅದೇ ಕಾಯಕದಲ್ಲಿ ನಾವಿದ್ದೇವೆ. ನಾವು ಅವ್ರಿಗೆ ಅಳಬೇಡಿ, ನೊಂದ್ಕೋಬೇಡಿ, ಮುಂದೆ ದಾರಿ ಇದೆ, ಮುಂದೆ ನೀರು ಸಿಗುತ್ತೆ. ಇಲ್ಲೆಲ್ಲೋ ಲೋಕಲ್ ಬಾವಿಲಿ ನೀರಿಲ್ಲ ಅಂತಂದರೆ ಹುಡುಕನ ಬೇರೆ ಕಡೆ ಬಾವಿಲಿ ಸಿಗುತ್ತೆ, ಮಟ್ಟು ಹೊಟ್ಟುವರಿ ಅಂತ ಹೇಳೋದಷ್ಟೇ ನಮ್ಮ ಕೆಲಸ. ಸಾಂತ್ವನ ಕೊಡಲಿಕ್ಕಾಗಲ್ಲ. ಆ ಮಾತುಗಳಿಂದ ನೊಂದವರಿಗೆ ಗೊತ್ತು, ಅವಮಾನ ಸಹಿಸ್ಕೊಂಡಂಥವ್ರಿಗೆ ಗೊತ್ತು ಅದರ ಗಾಢತೆ ಎಷ್ಟಿದೆ ಅಂತ ಹೇಳುವಂಥದ್ದು. ನಮಗೇನು ಗೊತ್ತಾಗುತ್ತೆ? ವಿ ಆರ್ ಜಸ್ಟ್ ಅವ್ರಿಗೆ ಸಂತೈಸುವಷ್ಟೇ ಕೆಲಸ ಮಾಡ್ತೀವಿ. ವಿ ಆರ್ ನಾಟ್ ವಿಕ್ಟಿಮ್ಸ್. ಅವರ ಸ್ಥಾನದಲ್ಲಿ ನಿಂತಾಗ ಮಾತ್ರ ನಮಗೆ ಗೊತ್ತಾಗುವಂಥದ್ದು. ಅದು ಯಾರಿಗೂ ಬರಬಾರ್ದು ಆ ಥರದ ಸ್ಥಾನ, ಯಾವ ಮಕ್ಕಳಿಗೂ ಬಾರದಿರಲಿ. ಆದರೆ ಇದು ಒಳ್ಳೆಯ ಲಕ್ಷಣ ಅಲ್ಲ. ಪ್ರಕರಣದ ಹಿಂದೆ ಮಟ್ಟದ ಆಡಳಿತಕ್ಕೆ